ನಮಸ್ಕಾರಪ್ಪ ಎಲ್ಲ ದೊಡ್ಡ ಮಂದಿಗೆ. ಬರ್ರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತೆಲ್ಲ ಹೊಂಟೇನಪ್ಪ ಅಂದ್ರೆ ಊರಿಗೆ ಹೊಂಟಿದ್ದೇನ. ಕತ್ಲಾಗ್ಬಿಟ್ಟಿದ್ ಬೆಳಗ್ಗೆ 5 ಗಂಟೆ ಇದ್ದೇನಿ. 5 ಅಂದ್ರೆ 4:30 ಇದ್ದೇನಿ. ಬಸ್ 5:20 ಅಲ್ಲಿಂದ ಎಲ್ಲ ರೋಡ್ ಗಿಡ್ ಎಲ್ಲ ಖಾಲಿ ಆಗ್ಬಿಟ್ಟಿತ್ತು. ಅಲ್ಲಿಂದ ಸೀದಾ ರೈಲ್ವೆ ಸ್ಟೇಷನ್ ಬಂದ್ವಿ. ರೈಲ್ವೆ ಸ್ಟೇಷನ್ ಬಂದ್ರೆ ರೈಲ್ವೆನೇ ಹತ್ತು ಕುಂತೇವಿ. ಅಂತೂ ಇಂತೂ ರೈಲ್ವೆ ಬಂದು ನಿಂತಿತ್ತು. ರೈಲ್ವೆ ಒಳಗೆ ಹತ್ತಿದ್ವಿ. ಸಣ್ಣ ಗಾಡಿ ಹೊಡೆದು ಗಾಡಿ ಜೋಡಿ ಸ್ವಲ್ಪ ವಿಡಿಯೋ ಅದು ಮಾಡ್ಕೊಂತ ನಾವು ಹೊಂಟ್ವಿ. ಹಂಗೆ ಮತ್ತು ಸೀದಾ ವ್ಯೂ ನೋಡ್ರಿ. ಬರೀ ನೀವು ವ್ಯೂ ಹೆಂಗೈತೆ ಹೊರಗೆ. ಟೈಮ್ ಎಷ್ಟಾಗೈತೆ ಅಂದ್ರೆ ಒಂದು 6:25 ಟ್ರೈನ್ ಬಿಟ್ಟೈತಿ. ಒಂದು 7 ಗಂಟೆ ಆಗಿತ್ತು. ಸೀದಾ ಅಲ್ಲಿ 8 ಗಂಟೆ ಅಂದ್ರೆ ಗದಗ್ನಾಗ ರೀಚ್ ಆಗಿತ್ತು ಟ್ರೈನು. ಗದಗಿಗೆ ಹೋಗಿ ಸ್ಟಾಪ್ ಆದ. ಅಲ್ಲಿ ಚಾ ಕುಡ್ದು, ಚಾ ಅಂತ ಕುಡಿಯಲ್ರಿ ನಾ, ಕಾಫಿ ಕುಡ್ದು ಸೀದಾ ಅಲ್ಲಿಂದ ಟ್ರೈನ್ ಮತ್ತೆ ಬಿಡ್ತು. ಮತ್ತು ಬರೀ ವ್ಯೂ ನೋಡ್ರಿ ನೀವು ಹೆಂಗೈತೆ ಅಂತಂದು. ಬೆಂಕಿ ಐತಲ್ಲ, ಕಮೆಂಟ್ ಮಾಡಿರಿ ಪಟ್ ಯಾರ್ಯಾರು ನೋಡಿಲ್ಲ ನೋಡ್ಕೋರಿ. ಟ್ರೈನ್ ಒಳಗೆ ಹೊಂಟ್ರೆ ಮಾತ್ರ ಇದು ಮಾತ್ರ ಮಜಾ, ಹೊರಗಿನ ವ್ಯೂ ನೋಡೋಕೆ. ಏನೇ ಹೇಳ್ರಿ ನೀವು, ಸಿಂಗಲಾಗಿ ಹೋಗೋದು, ದೋಸ್ತರ ಜೋಡಿ ಹೋಗೋದು ಮಜಾ, ಫ್ಯಾಮ್ಲಿ ಜೋಡಿ ಹೋಗೋದ್ರೊಳಗೆ ಇರಲ್ಲ. ಹಿಂಗೆ ವೀಡಿಯೋ ಮಾಡ್ಕೊತ ಮಸ್ಕರಿ ಮಾಡ್ರೆ ನಾ ಅಂದ್ರೆ ಒಬ್ಬನೇ ಹೋಗಿದ್ದೆ. ಯಾರು ದಯವಿಟ್ಟು ಹಿಂಗೆ ಇದ್ರ ಬಾಗ್ಲದ ಕಡೆ ಬಂದು ನಿಂದ್ರಕ್ಕೆ ಹೋಗ್ಬೇಡ್ರಿ. ವೀಡಿಯೋ ಮಾಡತ್ನಿ, ಫೋಟೋ ಹೊಡ್ಕೊಡ್ನಿ, ಹಂಗೆ ಮಾಡೋಕೆ ಹೋಗ್ಬೇಡ್ರಿ. ನೀ ಅದಕ್ಕೆ ನಿಂತಿಂತ ನಾನು ಕೇಳತ್ತಿರ್ಬೋದು ನೀವು. ನಾ ಅದಕ್ಕೆ ನಿಂತೇನೆ ನಿಮಗೆ ಹೇಳಕ್ಕೆ ನಿಂತೀನಿ, ಎಕ್ಸ್ಪ್ಲೇನ್ ಮಾಡಕ್ಕೆ ನಿಂತೀನಿ. ಸೊ ಅದಕ್ಕೆ ಯಾರು ಹಂಗೆ ನಿಂದ್ರಕ್ಕೆ ಹೋಗ್ಬೇಡ್ರಿ, ಹಂಗೆ ಮಾಡೋಕ್ಕೂ ಹೋಗ್ಬೇಡ್ರಿ. ಹಿಂಗೆ ಸ್ವಲ್ಪ ದೂರ್ಲಿಂತ್ರ ಅಷ್ಟೇ ಸ್ವಲ್ಪ ವೀಡಿಯೋದು ಫೋಟೋದು ತೊಗೋರಿ. ಸ್ವಲ್ಪ ಅಲ್ಲಿ ಮಾತಾಡತ್ತೀನಿ, ಅದಕ್ಕೆ ವಾಯ್ಸ್ ಕಟ್ಟಾಗೈತಿ ಗಾಳಿಗೆ. ಹಂಗೆ ಹೊರಗಿಂದ ವ್ಯೂ ನೋಡ್ಕೊತ ಮತ್ತು ಸೀದಾ ರೈಲ್ವೆ ಇದು ಎಲ್ಲ ನೋಡ್ಕೊತ ನೋಡ್ರಿ ರೈಲ್ವೆ ಹೆಂಗೆ ಹೊಂಟೈತಿ. ಇದು ಆಗಿಬಿಟ್ಟು ಯಾರು ಹಿಂಗೆ ವೀಡಿಯೋದು ಫೋಟೋದು ಹಿಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ಅಂತೂ ಇಂತೂ ಹಂಗೆ ಮಸ್ಕಿರಿ ಮಾಡ್ಕೊತ ವೀಡಿಯೋ ನೋಡ್ಕೊಂಡು ಬರೋ ನಮ್ಮ ಊರು ಬಂತು. ಊರಿಗೆ ಎದಕ್ಕೆ ಹೊಂಟೇನಪ್ಪ ಅಂದ್ರೆ ಸ್ವಲ್ಪ ಸ್ಕೂಲ್ನಾಗ ಕೆಲಸ ಇತ್ತು, ಕನ್ನಡ ಶಾಲೆ ಒಳಗೆ. ನಾ ಹುಟ್ಟಿದ್ದ ಊರ ರೀ. ನೋಡಿರಿ ನಮ್ಮ ಮನೆ ದೇವ್ರಿದೆ. ಕೈ ಮುಕ್ಕೊಂಬಿಡ್ರಿ, ಯಾರು ಕೈ ಮುಗ್ದಿಲ್ಲ. ಶಾಲೆ ಸ್ವಲ್ಪ ಕೆಲಸ ಇತ್ತು. ಶಾಲೆ ಕೆಲಸ ಮುಗಿಸ್ಕೊಂಡು ಸೀದಾ ಮತ್ತು ರೈಲ್ವೆ ಸ್ಟೇಷನ್ಗೆ ಬಂದೆ. ರೈಲ್ವೆ ಸ್ಟೇಷನ್ಗೆ ಬಂದಮೇಲೆ ಬಂದಿದ್ದು ಕೆಲಸ ಎಲ್ಲ ಮುಗೀತು. ಕೆಲಸ ಮುಗಿಸ್ಕೊಂಡು ಮತ್ತೆ ಈಗ ಸೀದಾ ಬೆಳಗಡೆ ಹೊಟ್ಟೇನಿ. ಆ ಸೈಡ್ ಹೋಗ್ಬೇಕು ಈಗ ರೋಡಿಗೆ. ಅದಕ್ಕೆ ಮೆಟ್ಲ ಕಟ್ಕೊಂಡು ಸಾಕಾಗೈತೆ. ಹೋಗಿ ರೈಲ್ವೆ ಸ್ಟೇಷನ್ನಾಗ ಕುಂತೇನಿ. ಟ್ರೈನ್ ಮಾತ್ರ 1.5 ತಾಸು ಲೇಟಾಗಿ ಬಂತೆ. ಹಂಗೆ ಮಸ್ಕಿರಿ ಮಾಡ್ಕೊಂತ ಅಲ್ಲೂ ಸ್ವಲ್ಪ ಪರಿಚಯದವ್ರು ಮಂದಿದ್ರು, ಮಾತಾಡ್ಕೊಂಡು ಕುಂತಿದ್ದೆ. ಟ್ರೈನ್ ಬಂತು ಸೀದಾ ಅಲ್ಲಿ ಹುಬ್ಳಿಗೆ ಬಂದರೆ ಈ ಬ್ರಿಡ್ಜ್ ಕಡೆ ಒಂದು 1/2 ತಾಸು ನಿಂದಿಸ್ಬಿಡ್ತಾರೆ. ಅಲ್ಲೊಂದು ಸ್ವಲ್ಪ ನಿಂತು ಅಂತೂ ಇಂತೂ ಹುಬ್ಳಿಗೆ ಬಂದೆ. ಇವತ್ತಿನ ಬ್ಲಾಗ್ ಇಲ್ಲೇ ಮಾಡೋಣ. ಮತ್ತು ಸಿಗು ನೆಕ್ಸ್ಟ್ ಬ್ಲಾಗ್ ಒಳಗೆ. ಲವ್ ಯು, ಟೇಕ್ ಕೇರ್ ಆಲ್.